ಕರ್ನಾಟಕದ ಬಗ್ಗೆ ಹೆಮ್ಮೆಯಿಂದ ಮಾತನಾಡುತ್ತಲೇ ಗಾಯಕ ಸೋನು ನಿಗಮ್ ವಿವಾದಾತ್ಮಕವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಕಾಲೇಜು ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ರು. ಈ ವೇಳೆ ವಿದ್ಯಾರ್ಥಿಯೊಬ್ಬರು ಕನ್ನಡ ಹಾಡು ಹೇಳುವಂತೆ ಕೇಳಿದ್ರು. ಈ ವೇಳೆ ಸೋನು ತಮ್ಮ ಗಾಯನವನ್ನ ನಿಲ್ಲಿಸಿ ಕನ್ನಡ ಭಾಷೆ ಮತ್ತು ಕರ್ನಾಟಕದ ಬಗ್ಗೆ ಗೌರವದಿಂದ ಮಾತನಾಡಿದ್ರು. ನಾನು ದಿ ಬೆಸ್ಟ್ ಸಾಂಗ್ಸ್ ಹಾಡಿರುವುದು ಹೆಚ್ಚು ಕನ್ನಡದಲ್ಲೇ. ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ್ಲೂ ಯಾರಾದ್ರೂ ಕನ್ನಡ ಎಂದು ಕೂಗಿದಾಗ ಅವರಿಗಾಗಿ ಒಂದು ಸಾಲು ಕನ್ನಡ ಹಾಡನ್ನಾದ್ರೂ ಹಾಡುತ್ತೇನೆ. ಆದ್ರೆ ಆ ಹುಡುಗ ಕನ್ನಡ ಎಂದು ಕಿರುಚಿಕೊಂಡು ಕೇಳಿದ್ದು ನನಗೆ ಇಷ್ಟವಾಗಲಿಲ್ಲ. ಇದೇ ಕಾರಣದಿಂದ ಪಹಲ್ಗಾಮ್ ದಾಳಿಯಾಗಿತ್ತು ಎಂದು ಹೇಳಿ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ಈ ವಾರ ಕನ್ನಡ ಚಿತ್ರಮಂದಿರಗಳಲ್ಲಿ ಯಾವುದೇ ದೊಡ್ಡ ಹೊಸ ಚಿತ್ರ ರಿಲೀಸ್ ಆಗಿಲ್ಲ. ಆದ್ರೆ ತೆಲುಗಿನ ಹಿಟ್ 3 ಚಿತ್ರವನ್ನ ಕನ್ನಡದಲ್ಲಿ ಡಬ್ ಮಾಡಿ ಪ್ರದರ್ಶನಕ್ಕೆ ತಂದಿದ್ದಾರೆ. ಇದರ ಜೊತೆ ತಮಿಳು ಚಿತ್ರ ರೆಟ್ರೋ ಕೂಡ ರಾಜ್ಯಾದ್ಯಂತ ತೆರೆ ಕಂಡಿದೆ. ಕಳೆದ ವಾರ ಬಿಡುಗಡೆಯಾಗಿದ್ದ ಅಜ್ಞಾತವಾಸಿ ಮತ್ತು ವಾಮನ ಚಿತ್ರಗಳು ಪ್ರೇಕ್ಷಕರನ್ನ ರಂಜಿಸುತ್ತವೆ. OTT ವೇದಿಕೆಯಲ್ಲಿ ಸೋಮು ಸೌಂಡ್ ಇಂಜಿನಿಯರ್, ಗೌರಿ, ಗೋಪಿಲೋಲಾ, ವಿಷ್ಣುಪ್ರಿಯ ಮಿಂಚು ಹರಿಸುತ್ತವೆ. ವೀಕೆಂಡ್ ಬಂತು, ಯಾವುದೇ ಕನ್ನಡ ಸಿನಿಮಾ OTTಗೆ ಬರಲ್ಲ ಎಂದು ಕಾಯ್ತಿದ್ದವರಿಗೆ ಸರ್ಪ್ರೈಸ್ ಸಿಕ್ಕಿದೆ. ವರ್ಷದ ಹಿಂದೆ ತೆರೆಕಂಡು ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಂಡಿದ್ದ ಕೆರೆಬೇಟೆ ಸಿನಿಮಾ ದಿಢೀರ್ ಸ್ಟ್ರೀಮಿಂಗ್ ಆರಂಭಿಸಿದೆ. ರಾಜ್ಗುರು ಬಿ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದು ಗೌರಿ ಶಂಕರ್ ಹೀರೋ ಆಗಿ ನಟಿಸಿದ್ದಾರೆ. ಸದ್ಯ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸಿನಿಮಾ ವೀಕ್ಷಣೆಗೆ ಲಭ್ಯವಿದೆ. ಕೃಷ್ಣಂ ಪ್ರಣಯ ಸಖಿ ಚಿತ್ರದ ನಟಿ ಶರಣ್ಯ ಶೆಟ್ಟಿ ಸದ್ಯ ಶ್ರೀಲಂಕಾದ ಜಾಲಿ ಟ್ರಿಪ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಟ್ರಿಪ್ನಲ್ಲಿ ಅವರು ಆನೆ ಜೊತೆ ಕಾಲ ಕಳೆಯುವ ಅಪರೂಪದ ಅನುಭವವನ್ನ ಪಡೆದಿದ್ದಾರೆ. ನದಿ ನೀರಲ್ಲಿ ಪೂಜಾ ಎಂಬ ಆನೆಗೆ ಸ್ನಾನ ಮಾಡಿಸಿ ಆನೆ ಜೊತೆ ನೀರಾಟವಾಡಿ ಫುಲ್ ಎಂಜಾಯ್ ಮಾಡಿದ್ದಾರೆ. ಆನೆಯ ಮೇಲೆ ಮಲಗಿಕೊಂಡು ಫೋಟೋಗೆ ಫೋಸ್ ಕೊಟ್ಟಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಶ್ರೀಲಂಕಾದ ಈ ಒಂದು ಸುಂದರ ತಾಣದಲ್ಲಿ ಆನೆಗೆ ಸ್ನಾನ ಮಾಡಿಸೋ ವಿಭಿನ್ನವಾದ ಅನುಭವವನ್ನ ಶರಣ್ಯ ತುಂಬಾನೇ ಎಂಜಾಯ್ ಮಾಡಿದ್ರಂತೆ. ಶರಣ್ಯ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಹಾಗಾಗಿಯೇ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಈ ಒಂದು ವಿಶೇಷ ಅನುಭವದ ಫೋಟೋಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಕಳೆದ ಕೆಲವು ದಿನಗಳಿಂದ ಉತ್ತರ ಕರ್ನಾಟಕ ಭಾಗದ ಬಾಲ ಕಲಾವಿದರು ನಟಿಸಿರೋ ಪಪ್ಪಿ ಸಿನಿಮಾ ಸದ್ದು ಮಾಡ್ತಾ ಇದೆ. ಇನ್ನು ಈ ಚಿತ್ರದಲ್ಲಿ ಇಬ್ಬರು ಬಾಲಕರು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಡೈಲಾಗ್ ಹೊಡೆದು ಫುಲ್ ಮಿಂಚಿದ್ದು ಸಿನಿಪ್ರಿಯರ ಮನಗೆದ್ದಿದ್ದಾರೆ. ಸಿನಿಮಾದ ಟ್ರೈಲರ್ ನೋಡಿದ ಇಂಡಸ್ಟ್ರಿಯ ದಿಗ್ಗಜರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಪಪ್ಪಿ ಸಿನಿಮಾದ ಟ್ರೈಲರ್ ನೋಡಿ ಎಕ್ಸೈಟ್ ಆದ್ರ. ಮಕ್ಕಳ ಆಕ್ಟಿಂಗ್ಗೆ ಫಿದಾ ಆದ ರಮ್ಯಾ ಚಿತ್ರತಂಡವನ್ನ ಭೇಟಿ ಮಾಡಿ ವಿಶ್ ಮಾಡಿದ್ರ. ಹಾಗೆ ಚಿತ್ರದಲ್ಲಿ ನಟಿಸಿದ ಮಕ್ಕಳನ್ನ ಸೈಕಲ್ ಶಾಪ್ಗೆ ಕರೆದುಕೊಂಡು ಹೋಗಿ ಸೈಕಲ್ ಅನ್ನ ಗಿಫ್ಟ್ ಕೊಟ್ಟು ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ತಮ್ಮ ಯಶಸ್ಸಿಗೆ ತಮ್ಮ ಕುಟುಂಬ ನಿರ್ದೇಶಕರೇ ಕಾರಣ ಅಂತ ಅಲ್ಲು ಅರ್ಜುನ್ ಹೇಳಿದ್ದಾರೆ. ಪುಷ್ಪ ಚಿತ್ರದ ಯಶಸ್ಸಿನ ನಂತರ ಖಾಸಗಿ ಸಂದರ್ಶನ ಒಂದರಲ್ಲಿ ಮಾತನಾಡಿದ ಅವರು ತಮ್ಮ ವೃತ್ತಿ ಜೀವನದ ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ನಾನು ಸಿನಿಮಾ ಕುಟುಂಬದಿಂದ ಬಂದವನು. ಇಡೀ ಕುಟುಂಬದಿಂದ ಸಿಕ್ಕ ಬೆಂಬಲದಿಂದ ಇಂದು ನಾನು ಬೆಳೆದಿದ್ದೇನೆ. ನಾನು ನಿಜಕ್ಕೂ ಅದೃಷ್ಟವಂತ. ಉತ್ತರದ ಅನೇಕರಿಗೆ ನನ್ನ ಕುಟುಂಬದ ಬಗ್ಗೆ ತಿಳಿದಿಲ್ಲ. ದಕ್ಷಿಣ ಭಾರತ ಹಾಗೂ ತೆಲುಗು ರಾಜ್ಯದವರಿಗೆ ನನ್ನ ತಾತನ ಅಲ್ಲು ರಾಮಲಿಂಗಯ್ಯನರ ಬಗ್ಗೆ ಗೊತ್ತಿದೆ. ಅವರು 1000 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಅತಿ ಹೆಚ್ಚು ಸಿನಿಮಾದಲ್ಲಿ ನಟಿಸಿದ ಕಲಾವಿದ ಅನ್ನೋ ಖ್ಯಾತಿ ಗಳಿಸಿದ್ದಾರೆ ಅಂತ ತಮ್ಮ ಕುಟುಂಬದ ಬಗ್ಗೆ ಹೇಳಿಕೊಂಡಿದ್ದಾರೆ.